ಹಾಯ್ ಡಿಯರ್ KCET ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು KCET ಎಕ್ಸಾಮ್ ಮುಗೀತು. ಸೊ ಹಲವಾರು ಗೊಂದಲಗಳನ್ನು ನೀವು ಎದುರಿಸಿದ್ದೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಒಂದು ರೀ ಎಕ್ಸಾಮ್ ಆಗಿರ್ಬೋದು, ಪ್ಲಸ್ ಈ ಒಂದು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಈ ಥರಕ್ಕೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ವ್ಯಾಲ್ಯೂಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದು. ಬನ್ನಿ ಪ್ರಾರಂಭ ಮಾಡೋಣ. ನೀವೆಲ್ಲ ಮೊದಲಿಗೆ ನೋಡ್ತಾ ಇದ್ದೀರಾ, ತುಂಬ ದಿನಗಳಿಂದ ಇತ್ತು ಇದು ಒಂದು CET. ಇದು ಮೊನ್ನೆಯಿಂದನೂ ತುಂಬ ಚರ್ಚೆಗೆ ಒಳಗಾಗಿರೋ ವಿಷಯ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ಎಲ್ಲ ಡೀಟೇಲ್ಸ್ನ ಮೊದಲು ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ನಾನು ಏನೇನು ಸಲಹೆಗಳನ್ನ ತೊಗೊಂಡಿದ್ದಾರೆ ಅಂತ ಹೇಳ್ತೀನಿ. ಇವತ್ತೊಂದು ಬಿಗ್ ಮೂಮೆಂಟ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂಥ ಬಿಗ್ ಅಪ್ಡೇಟು ಇವತ್ತು ಕೊಟ್ಟಿದ್ದಾರೆ. ಸೊ ಅದನ್ನು ನಿಮಗೆ ಇದರಲ್ಲಿ ಹೇಳ್ತೀನಿ. ಸೊ ವ್ಯಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ನೋಡಿ ಬನ್ನಿ, ಮೊದಲು ಈ ಎಡವಟ್ಟು ಯಾವುದು, ಮ್ಯಾಥಮೆಟಿಕ್ಸ್ ಆ್ಯಂಡ್ ಈ ಬಯಾಲಜಿಲಿ ಫಸ್ಟ್ ದಿನ ನಡೆದ ಎಕ್ಸಾಮಲ್ಲೇ ಎಡವಟ್ಟು ಆಗಿರೋದನ್ನ ನೋಡ್ತೀರಾ. ನೋಡಿ, ಎಷ್ಟಂದರೆ ಪಠ್ಯಕ್ರಮದಲ್ಲಿಲ್ಲದ 21 ಪ್ರಶ್ನೆಗಳ ಘಾಟು. ಅಂದರೆ ನಿಮಗೆ ಆ ಪಠ್ಯಕ್ರಮದಲ್ಲೇ ಇರಲಿಲ್ಲ. ಸೊ ಅಂಥದ್ದು ಕ್ವಶನ್ನ ಇಲ್ಲಿ ರೈಸ್ ಮಾಡಿದರು. ಈವನ್ ನಾನು ನೋಡಿದೆ ಕ್ವಶನ್ ಪೇಪರ್. ಈ ತುಂಬ ಟಫ್ ಅಂತ ಇರುವಂಥ ಪೇಪರ್ ಆಗಿತ್ತು ಅದು. ಸೊ ನೋಡ್ಬೋದು, ಅವ್ರು ಮುಂಚೆನೂ ಸಿಲೆಬಸ್ನೂ ಹೇಳಿರಲಿಲ್ಲ. ಮಾಮೂಲಿ ಪ್ರತಿ ವರ್ಷ ಕರೆಕ್ಟಾಗಿ ನಡೀತಾ ಹೋಗ್ತಿತ್ತು. ಸೊ ಈ ವರ್ಷವೂ ಹಂಗೆ ನಡೀತಿತ್ತು. ಬಟ್ ಇಲ್ಲಿ ಈ ವರ್ಷ ಸಂಪೂರ್ಣ ಚೇಂಜ್ ಬಂದಿದ್ದಾವೆ ಕ್ವಶನ್ಸು. ನೋಡಿ, 21 ಕ್ವಶನ್ಸು ಸಿಲೆಬಸ್ಸೇ ಇಲ್ಲ. ಹಿಂಗೆ ಸ್ಟೂಡೆಂಟ್ಸಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಇಲ್ಲೇ ತಿಳ್ಕೊಬೋದು ನೀವು. ಹಾಗೆ ಮುಂದೆ ನೋಡಿ, ಇಲ್ಲಿ ಅಪ್ಡೇಟ್ಸ್ ಇದೆ. ನಾನು ಆಮೇಲೆ ಏನು ಸಲಹೆಗಳಂತ ನಿಮಗೆ ಕೊಡ್ತಾ ಹೋಗ್ತೀನಿ. ನಾನು ಪರಿಹಾರ ಅದಕ್ಕೆ ಜೀವಶಾಸ್ತ್ರ, ಗಣಿತ, ವಿಜ್ಞಾನ, ಕಗ್ಗಂಟು, ಪಠ್ಯಕ್ರಮದ ಹೊರತಾದ ಪ್ರಶ್ನೆಗಳ ರಾಶಿ. ನೋಡಿ, ಜೀವಶಾಸ್ತ್ರದಲ್ಲಿ ಎಷ್ಟು, ಬಯಾಲಜಿಲಿ 10, ಬಯಾಲಜಿ 10, ಇದರಲ್ಲಿ ಮ್ಯಾಥ್ಸಲ್ಲಿ 11, ಟೋಟಲ್ 21 ಕ್ವಶನ್ಸು ಬಂದಿರೋದು. ನೋಡ್ತಾ ಹೋಗಿ. ಇವೆಲ್ಲ ನ್ಯೂಸ್ ಪೇಪರಲ್ಲಿ ಬಂದಿರೋವಂಥ ಹೆಡ್ಲೈನ್ಸ್ ಇದರಲ್ಲಿ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಫುಲ್ಲು ಇಡೀ CET ಗಮನಿಸಿದಾಗ ನೋಡಿ, ಟೋಟಲ್ 51 ಕ್ವಶನ್ಸ್ ಪಠ್ಯದಲ್ಲೇ ಇಲ್ಲ. KA ಎಕ್ಸಾಮಿನೇಷನ್ ಅಥಾರಿಟಿ ಯಾವ ಥರ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಇದಕ್ಕೆ ತುಂಬ ವಿರೋಧ ವ್ಯಕ್ತವಾಗಿದೆ, ಪೋಷಕರಿಂದ, ಶಿಕ್ಷಕರಿಂದ, ಈ ವಿದ್ಯಾರ್ಥಿಗಳಿಂದ. ಮರುಪರೀಕ್ಷೆ ನಡಿಬೇಕಂತ ಆಗ್ರಹ ಎಲ್ಲ ಕಡೆಗೂ ತುಂಬ ಜೋರಾಗಿ ನಡೀತಾ ಇದೆ. ನೋಡಿ, ಬನ್ನಿ ಇದಕ್ಕೆ ಇವಾಗ ಹೆಂಗೆ ಪರಿಹಾರ ನಾವು ತಗೊಳ್ಳೋದಂದರೆ, ಇವಾಗ ನೋಡಿ, ರೀ ಎಕ್ಸಾಮ್ ಆಗುತ್ತಾ ಅಂತ ಹಲವಾರು ಜನ ಕೇಳ್ತಾ ಇದ್ದೀರಿ. ಯಾವುದು ರೀ ಎಕ್ಸಾಮ್. ನೋಡ್ಕೊಳ್ಳಿ, ರೀ ಎಕ್ಸಾಮ್ ನಡೆಯೋದು 80% ಚಾನ್ಸಸ್ ಇದೆ. 80%. ವ್ಯಾಲ್ಯೂಮ್ ಬಟನ್ ಜಾಸ್ತಿ ಕೊಡಿ, ಹೇಳ್ತಾ ಇದ್ದೀನಿ. 80% ರೀ ಎಕ್ಸಾಮ್ನ ಚಾನ್ಸಸ್ ಇದೆ. ಯಾಕಂದರೆ ಇಂದು ಮಹತ್ವದ ಸಭೆ ನಡೆದಿದೆ, ಆಲ್ರೆಡಿ ನಡೀತಾ ಇದೆ, ಪ್ಲಸ್ ನಡೆದಿದೆ, ಬೆಳಗ್ಗೆಯಿಂದನೂ ನಡೀತಾ ಇದೆ. ಅಲ್ಲಿ ಶಿಕ್ಷಣ ಇಲಾಖೆಯವರು ಹೊರಡಿಸಿದ್ದಾರೆ. ಸೊ ಎಲ್ಲನೂ ಇವತ್ತು ಎಲ್ಲ ಇದು ತೀರ್ಮಾನ ತೊಗೊಂಡು, ಇವಾಗ ನಾಳೆಯಿಂದ ಈ ಪೇಪರಿಂದ ಎಷ್ಟು ಕ್ವಶನ್ಸ್ ರೈಸ್ ಆಗಿತ್ತು, ಏನು ಕತೆ ಎಲ್ಲ ಡೀಟೇಲ್ಸ್ನ ಕನ್ಸಿಡರ್ ಮಾಡಿಕೊಂಡು ನಾಳೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಸ್ಟೂಡೆಂಟ್ಸ್ಗೆ, ಅಥವಾ ರೀ ಎಕ್ಸಾಮ್ ನಡೆಸಬೇಕಾ. ಯಾಕಂದರೆ ಅವರು ಫ್ಯೂಚರ್ಗೆ ಮುಂದೆ ತುಂಬ ತೊಂದರೆ ಆಗೋದು ಇಲ್ಲಿ ಅವರ ಫ್ಯೂಚರ್ಗೆ. ಸೊ ಅದಕ್ಕಾಗಿ ಏನು ಮಾಡ್ಬೋದು, ಏನು ಪ್ರೊಸೆಸ್ ತೊಗೋಬೋದು ಅಂತ ಇವಾಗ ತಿಳಿತಾರೆ. ನನಗನ್ಸೋ ಮಟ್ಟಿಗೆ ರೀ ಎಕ್ಸಾಮ್ 80% ಕನ್ಫರ್ಮ್. ಇದು ರೀ ಎಕ್ಸಾಮ್ ನಡೆಸ್ತಾರೆ ಅನ್ನೋ ಕನ್ಫರ್ಮೇಷನ್ ಇದೆ. ಸೊ ಲೆಟ್ಸ್ ಹೋಪ್. ನೆಕ್ಸ್ಟು ಇನ್ನೊಂದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳ್ತಾ ಇದ್ದೀರಿ. ಗ್ರೇಸ್ ಮಾರ್ಕ್ಸ್ ಅಂತ ಕೇಳ್ತಾ ಇದ್ದೀರಿ. ಸೊ ಖಂಡಿತ ಈ ಗ್ರೇಸ್ ಮಾರ್ಕ್ಸು ಸಾಧ್ಯತೆ ಇದೆ. ಇನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ಶಿಕ್ಷಣ ಇಲಾಖೆ ಇವತ್ತು ಪೂರ್ತಿ ದಿನ ಸಭೆ ನಡೆಸಿದರು. ಈ ರಮ್ಯಾ ಮೇಡಮ್, ಇವರು KE ಅಥಾರಿಟಿಯವರು. ಸೊ ಇವರೆಲ್ಲರನ್ನೂ ಸೇರಿ ಇನ್ಕ್ಲೂಡ್ ಮಾಡಿಕೊಂಡು ಮತ್ತು ಈ ಉಪನ್ಯಾಸಕರು, ಈ ಪೋಷಕರು, ಈ ಸ್ಟೂಡೆಂಟ್ಸ್ ಬರೆದವರು ಎಲ್ಲರ ಸಲಹೆಗಳನ್ನ
ಎಲ್ಲರೂ ಒಂದು ಏನು ಅನಿಸಿಕೆಗಳನ್ನ ತಗೊಂಡು ಇವಾಗ ಈ ಸಭೆ ಇವತ್ತು ಪೂರ್ಣಗೊಂಡಿದೆ. ಇನ್ನೇನು ಅದರದ ಒಂದು ರಿಸಲ್ಟು ನಾಳೆ ಬರುತ್ತೆ ಕನ್ಫರ್ಮ್ ಆಗಿ. ನಾಳೆ ನಿಮಗೆ ಬಂದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ಮಾಹಿತಿ ನೀಡ್ತೀನಿ. ಸೊ ಸಿ ಇ ಟಿಲಿ ಯಾವ್ಯಾವ ಥರ ಹೆಂಗೆ ಐತೆ ಅಂತ, ಇವಾಗ ನಾಳೆ ಎಷ್ಟು ಕ್ವೆಶನ್ಸ್ ಬಂದಿತ್ತು ಔಟ್ ಆಫ್ ಸಿಲೆಬಸ್ಸು, ನಾವು ಗ್ರೇಸ್ ಮಾರ್ಕ್ಸ್ ನೀಡ್ಬೋದಾ, ಎಕ್ಸಾಮ್ ಮಾಡ್ಬೋದು ಅಂತ ಒಂದು ಡೀಟೇಲು ನಾಳೆ ಕೊಡ್ತಾರೆ. ಸೊ ಆ ಡೀಟೇಲ್ನ ಬಂದ ತಕ್ಷಣ ನಿಮಗೆ ತಲುಪಿಸ್ತೀನಿ. ಇವಾಗ ಮುಖ್ಯವಾಗಿ ನಿಮ್ಗೆ ಏನಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಇಲ್ಲ ಅದೇ ರೀತಿ ಇನ್ನೊಂದು ನೋಡೋದಾದರೆ ಈ ಒಂದು ಪಠ್ಯಕ್ರಮದಲ್ಲಿರುವ ಒಂದು ಕ್ವೆಶನ್ಸ್ನ ಮಾತ್ರ ಕನ್ಸಿಡರ್ ಮಾಡಿಸಿ ಉಳಿದ ಕ್ವೆಶನ್ನ ಬಿಟ್ಟು ಅದರಲ್ಲೇ ಒಂದು ರ್ಯಾಂಕ್ ವೈಸ್ ರಿಸಲ್ಟ್ನ ಬಿಡಬೇಕಂತ ಹಂಗೂ ಕೆಲವರು ಸಲಹೆ ನೀಡಿದ್ದಾರೆ. ಸೊ ನಾನು ಹೇಳ್ತಾಯಿದ್ದೀನಿ ನಿಮಗೆ, ಇವಾಗ ಒಂದು ಮುಖ್ಯವಾಗಿ ಮೂರು ರೀತಿಯಲ್ಲಿ ನಡಿಬೋದು. ಏನಂದರೆ ಒಂದು ಎಕ್ಸಾಮ್ ನಡಿಬೋದು, ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು, ಇಲ್ಲ ಒಂದು ಪಠ್ಯಕ್ರಮದಲ್ಲಿರೋದು ಮಾತ್ರ ಕನ್ಸಿಡರ್ ಮಾಡ್ಬೋದು. ಈ ಥರ ಈ ಮೂರು ಹೇಳಿದರೆ ಈ ಒಂದು KA ನಿರ್ದೇಶಕರಾದಂಥ ಒಂದು ಈ ರಮ್ಯಾ ಮೇಡಮ್ರವರು ಇವತ್ತು ಇದನ್ನು ಆದಷ್ಟು ಬೇಗ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಇದನ್ನು. ನನಗನ್ಸೋ ಮಟ್ಟಿಗೆ ನಾಳೆ 100% ಟುಮಾರೋ 100% ಒಂದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಫುಲ್ಲು ಲಭ್ಯ ಆಗುತ್ತೆ. ಸೊ ಒಂದು ಎಕ್ಸಾಮ ಅಥವಾ ಗ್ರೇಸ್ ಮಾರ್ಕ್ಸ ಅಥವಾ ಪಠ್ಯಕ್ರಮದಲ್ಲಿರೋದು ಮಾತ್ರ ಕನ್ಸಿಡರ್ ಮಾಡ್ತಾರೋ ಕಾದು ನೋಡೋಣ. ಮಾಹಿತಿ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ನಿಮಗೆ ಪ್ರೊವೈಡ್ ಮಾಡೋ ಕೆಲಸ ನಾನು ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ. ಇವಾಗ ನನಗನ್ಸೋ ಮಟ್ಟಿಗೆ ಒಂದು 70 to 80% ಪಕ್ಕ ಒಂದು ಎಕ್ಸಾಮ್ ನಡೆಯೋ ಎಲ್ಲ ಒಂದು ಸಾಧ್ಯತೆ ಇದೆ. ಯಾಕಂದರೆ ಇದು ಒಂದು ಮೇಯ್ನ್ ಘಟ್ಟನೆ ಈ ಒಂದು KCET ಸ್ಟೂಡೆಂಟಿಗೆ ಒಂದು ಮೇಯ್ನ್ ಮಟ್ಟನೇ ಒಂದು KCET. ಇದು ಈ ಎಕ್ಸಾಮ್ನೇ ಈ ಥರ ಆದರೆ ಅವರಿಗೆ ಮುಂದೆ ಫ್ಯೂಚರಲ್ಲಿ ಪ್ರತಿಯೊಂದರಲ್ಲೂ ಒಂದು ತೊಂದರೆಗಳು ಉಂಟಾಗೋದು ಕನ್ಫರ್ಮ್. ಅದಕ್ಕಾಗಿ ಹೇಳ್ತಾ ಇರೋದು. ಸೊ ನೋಡಿದ್ರಲ್ಲ ಫುಲ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಷ್ಟಿದೆ. ಸೊ ಇನ್ನೇನು ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.